ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಬರಗು ದೋಸೆ ಎಷ್ಟು ರುಚಿ ಗೊತ್ತಾ? ನಮ್ಮ ಸಿರಿಧಾನ್ಯದ ಬರಗು ದೋಸೆ ಅಂದರೆ ಅದ್ಭುತ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ, ನಾನು ಈ ಲೋಟದಲ್ಲಿ 1.5 ಲೋಟದಷ್ಟು ಬರಗು ತೊಗೊಂಡಿದ್ದೀನಿ ನೆನೆಸೋದಕ್ಕೆ. 1.5 ಲೋಟಕ್ಕೆ 6 ದೋಸೆ ಆಗುತ್ತೆ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ನೀವು ಇನ್ನೂ ಜಾಸ್ತಿ ಬರಗು ಹಾಕ್ಕೋಬೋದು. ಇದನ್ನು ನೈಟು ಪೂರ್ತಿ ನೆನೆಸಿದ್ರೆ ಬೆಳಿಗ್ಗೆ ದೋಸೆ ಆಗುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕ ನೆನೆಸಿದ್ರೆ ನೈಟ್ ದೋಸೆ ಆಗುತ್ತೆ. ಇದು ನೆನೆಸಿ ಇಡಬೇಕು ಅಂತ ಏನೂ ಇಲ್ಲ. ನಾನು ಇದು ಮಾರ್ನಿಂಗ್ ನೆನೆಸ್ಕೊಂಡೆ ಸಂಜೆ ನೈಟ್ ಮಾಡೋದಕ್ಕೆ. ಸೊ ಮಾರ್ನಿಂಗ್ ನೀವು 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ನೆನೆಸಿದ್ರು ಸಾಕು. ಇದು ನೋಡಿ, ನಾನು ಚೆನ್ನಾಗಿ ನೆಂದಿದೆ ಬರಗು. ತುಂಬ ನೀರು ಹಾಕಿಡಿ, ತುಂಬ ಎಲ್ದಿ ದೋಸೆ ಇದು. ನೋಡಿ, ನಾನು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ರುಬ್ಕೊಳ್ಳೋದಕ್ಕೆ. ಈ ರುಬ್ಬಬೇಕಾದ್ರೂ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಆದರೆ 1-2 ನಿಮಿಷ ರುಬ್ಬಿ ಚೆನ್ನಾಗಿ ಸವಿಯುತ್ತೆ ಅದು. ಇದಕ್ಕೆ ನಾನು ಮಸಾಲೆ ಹಾಕೋತಿದ್ದೀನಿ. ಒಣಮೆಣ್ಸಿಕಾಯಿ 3, ಮತ್ತು ಬೆಳ್ಳುಳ್ಳಿ 4-5, ಮತ್ತು 1/4 ಟೀ ಸ್ಪೂನು ಅರಿಶಿನ, ಮತ್ತು 1/4 ಟೀ ಸ್ಪೂನು ಜೀರಿಗೆ. ನಿಮಗೆ ಜೀರಿಗೆ ಫ್ಲೇವರ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇದಿಷ್ಟನ್ನು ಹಾಕಿ ರುಬ್ಬಿದ್ರೆ ಬರಗು ದೋಸೆನ ನೀವು ಚಟ್ನಿ ಇಲ್ಲದೆ ಹಾಗೆ ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಆಯಿತು ಬರಗು ದೋಸೆ ಇಟ್ಟು. ಇದನ್ನು ಓವರ್ ನೈಟ್ ಅಂದರೆ ನೈಟ್ ಪೂರ್ತಿ ಇಡಬೇಕು ಅಂತ ಏನೂ ಇಲ್ಲ. ಇನ್ಸ್ಟೆಂಟು ಅಲ್ಲೇ ರುಬ್ಬಿ ಅಲ್ಲೇ ಮಾಡ್ಕೋಬೋದು. ಆದರೆ ಬರಗುನ ಮಾತ್ರ ನೆನೆಸ್ಕೋಬೇಕು ನೀವು. ಬೆಳಿಗ್ಗೆ ದೋಸೆ ಮಾಡ್ಕೋತೀವಿ ಅಂದರೆ ನೈಟ್ ನೆನೆಸ್ಕೊಳ್ಳಿ. ಇಲ್ಲ ನಮಗೆ ನೈಟ್ ದೋಸೆ ಮಾಡ್ಕೋತೀವಿ ಅಂದರೆ ಬೆಳಿಗ್ಗೆ ಎದ್ದು ನೀವು ತಿಂಡಿ ಮಾಡಾದ್ಮೇಲೆ ನೆನೆಸಿದ್ರು ಸರಿಯೇ. ನೋಡಿ, ನಾನು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ತೀರಾ ತೆಳ ಮಾಡ್ಕೊಳಕ್ಕೆ ಹೋಗಬೇಡಿ. ಇಷ್ಟೇ ಸಾಕು ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆನ್ಸಿಲೇ ನೀವು ದೋಸೆ ಮಾಡ್ಕೋಬೋದು. ಇದಕ್ಕೆ ನಾನು ರುಬ್ಬೋದಕ್ಕೆ ಉಪ್ಪು ಹಾಕಿಲ್ಲ, ಇವಾಗ ಹಾಕ್ಕೋತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಮನೇಲಿ BP ಪೇಷಂಟೇ ಇರ್ಬೋದು, ಉಪ್ಪು ಕಮ್ಮಿ ತಿನ್ನೋರು ಇರ್ಬೋದು. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೀವು ಇದೆಲ್ಲ ಮಸಾಲೆ ಹಾಕಿ ರುಬ್ಬೋದ್ರಿಂದ ಬರಗು ದೋಸೆ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಸಿರಿಧಾನ್ಯದ ದೋಸೆನ ನೀವು ಡೈಲಿ ಮಾಡ್ಕೊಂಡು ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇವಾಗ ನಾನು ದೋಸೆ ಹೆಂಚಿಟ್ಕೋತಾ ಇದ್ದೀನಿ. ಇದಕ್ಕೆ ಫಸ್ಟು ನಾನು ಏನೇ ಇದ್ರೂ ನಾನು ಈರುಳ್ಳಿಯಿಂದ ನೀಟಾಗಿ ಎಲ್ಲನೂ ರಬ್ ಮಾಡ್ಕೋತೀನಿ, ಒರೆಸ್ಕೋತೀನಿ. ನೋಡಿ, ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಅದು ನೀವು ಹಿಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನು ಮಾತ್ರ ಇದಕ್ಕೆ ಎಣ್ಣೆ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಇದೊಂಥರ ಡಯಟ್ ಫುಡ್ ಅಂತಲೇ ಅನ್ಕೋಬೋದು. ಬೇಡ, ಎಣ್ಣೆ ಜಾಸ್ತಿ ತಿನ್ನೋದ್ರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ದೇಹದ ತೂಕನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ. ಯಾವುದಕ್ಕೂ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವಾಗಿನ ಎಣ್ಣೆಗಳಂತೂ ಯಾವುದು ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ನೋಡಿ, ಇದನ್ನು ನಾನು ಹಂಗೆ ತಿರುವಾಕ್ತೀನಿ. ಇನ್ನೊಂದು ಸ್ವಲ್ಪ ಬೇಯಲಿ, ತಳ ಬಿಟ್ಕೊಳ್ಳಿ ಅಂತ ಹೋದರೆ ನೋಡಿ, ಈ ಥರ ಮಧ್ಯೆ ವೈಟ್ ಆಗಿರುತ್ತೆ. ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ ದೋಸೆ. ಬೆಂದಮೇಲೂ ಅದೇ ಥರ ವೈಟ್ ಇರುತ್ತೆ. ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ. ನೀವು ಎಣ್ಣೆ ತಿನ್ನೋರಾಗಿದ್ದರೆ ಏನೂ ಸಮಸ್ಯೆ ಇಲ್ಲ. ಎಣ್ಣೆ ಹಾಕೋದೇನೋರಾಗಿದ್ದರೆ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಹೆಲ್ದಿ ಫುಡ್ಡು ಇದು. ದಿನ ಮಾಡ್ಕೊಂಡು ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಮನೆಯವ್ರಿಗೆ ಡೈಲಿ ಸಿರಿಧಾನ್ಯಗಳು ಗಂಜಿ ಮಾಡಿಕೊಡ್ತೀನಿ. ಆದರೆ ಎಲ್ಲ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ನಾನು ಗಂಜಿ ಮಾಡಲ್ಲ. ಒಂದೊಂದೇ ಸಿರಿಧಾನ್ಯದ ಗಂಜಿ ಮಾಡಿಕೊಡ್ತೀನಿ. ಅದನ್ನು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ವೈಟ್ ಹೇಳಿದ್ನಲ್ಲ, ನೋಡಿ ಹಾಗೆ ಇದೆ, ಏನು ತೊಂದರೆ ಇಲ್ಲ. ನೋಡಿ, ದೋಸೆ ರೆಡಿಯಾಗಿದೆ. ನಾನು ಈ ದೋಸೆಗೆ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂತು ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಎರಡೂ. ನಮ್ಮ ಅಕ್ಕನೂ ಬಂದು ತಿನ್ಕೊಂಡು ಹೋದ್ಲು. ತುಂಬ ಹೆಲ್ದಿ ಫುಡ್ಡು ಮಾಡ್ಕೊಂಡು ತಿನ್ನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ನಾಳೆ ವಿಶೇಷವಾಗಿ ಬೇರೆದೇನಾದರೂ ನಿಮಗೆ ಅಡುಗೆ ಮಾಡಿ ತೋರಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಯಾವಾಗಲೂ ನಮ್ಮ ಜೊತೆ ಇರಿ ಫ್ರೆಂಡ್ಸ್.